ತಾಜ್ ಮಹಲ್ ಅಂತ ಒಂದು ಸಿನಿಮಾ, ನಮ್ಮ 6 ಜನರು ತಾಜ್ ಮಹಲ್ ಅಲ್ಲ, ಬೇರೆ ಬೇರೆ. ವಿನೋದ್ ರಾಜ್ ಹೀರೋ. ಅದು ಅರ್ಧಕ್ಕೆಲ್ಲ ಒಂದು 10% ಶೂಟಿಂಗ್ಗೆ ನಿಂತೋಯ್ತು. ನೆಕ್ಸ್ಟ್ ಇನ್ನೇನು ಅಂತ ಅನ್ನೋದು ಗೊತ್ತಿಲ್ಲ. ಅಣ್ಣವ್ರು ಕಿಡ್ನಾಪ್ ಬೇರೆ ಆಗುತ್ತೆ. 108 ದಿವಸ ತುಂಬಾನೇ ಹೆಂಗೆ ಅಂತಂದ್ರೆ, ಈ ಕಡೆ ನಾಗೇಂದ್ರ ಪ್ರಸಾದ್ ಅವ್ರ ಹಿಂದೆ ನನ್ನ ಮನೆಗೆ ಹೋಗಕ್ಕಾಗಲ್ಲ. ಊಟಕ್ಕೆ ತೊಂದ್ರೆ, ತುಂಬಾನೇ ತೊಂದ್ರೆ. ಏನೋ ಒಂದು ಮಾಡ್ತಾ ಇರ್ಬೇಕು, ನನ್ನ ಜೀವನ ಬದುಕಬೇಕಲ್ಲ. ಅದಕ್ಕೆ ಅವ್ರ ಮನೇಲಿ ಊಟ ಗೀಟ ಮಾಡ್ಕೊಂಡು ಅವ್ರು ಹೇಳಿದ ಕೆಲಸ ಎಲ್ಲ ಮಾಡ್ಕೊಂಡು ಇದ್ದೆ. సాయి రీడింగ్ చాలా బాగా ఇస్తాడు కదా వాడు. ఇప్పుడు ఆ ఆర్టిస్ట్ దొరకలేదు అంటే ಇದನ್ನೇ ಎಸ್ಕೊಂಡು ಇನ್ಸರ್ಟೇಷನ್ ಹೇಳ್ಬಿಟ್ರು ಅವರು. ಅಬ್ಬೋ ಅಪ್ಪ ಯಾಕೆ ಗೊತ್ತಾ ಬೈತಾ ಇರೋದು, ನೀನ್ ಸೌತಿ ಮನೆಗೆ ಹೋಗಿದ್ನ ನಿನ್ ಗಂಡ ಪ್ರೇಮ್ ಅವರು NM ಸುರೇಶ್ ಇಬ್ರು. ರಾಘವ್ ಲೋಕಿ ಇಂದ ಮುಂದೆ ಏನು ನೋಡ್ಲಿಲ್ಲ. ನೋಡ್ರಿ ಇವ್ ನಮ್ಮ ಹುಡುಗ ಡೈಲಾಗು ಸಾಂಗು ತುಂಬಾ ಚೆನ್ನಾಗಿ ಬರೀತಾನೆ ಹೇಳಿದ್ರು. ಹೌದನ್ರಿ, ಬರೀತೀರೇನ್ರಿ? ಯಾವ ಊರು? ಮಳವಳ್ಳಿ. ಓಹೋ ಹೌದಾ. ದಿನೇಶ್ ಬಾಬು ಇವರೇ ಸಂಭಾಷಣೆ, ಇವರೇ ಯಾರು? ನಾಗೇಂದ್ರ ಪ್ರಸಾದ್ ಸಂಭಾಷಣೆ ಬರ್ದವ್ರು. ಹೌದು. ಅದಕ್ಕೆ ಸಂಭಾಷಣೆ ಬರೆದ್ರು, ಒಂದು ಕ್ಯಾರೆಕ್ಟರ್ ಮಾಡಿದ್ರು. ಆಗ ಸಂಭಾಷಣೆ ಹೆಂಗೆ ಏನು ಅದರ ತುಲನೆ ಅಂದರೆ ಅದ್ರ ಬಗ್ಗೆ ಹೆಂಗೆ ಏನು ಅಂತೆಲ್ಲ ತಿಳ್ಕೊಂಡು ರಿಮೇಕ್ ಆದರೂ ಕೂಡ ನೀಟಾಗಿ ಬರೆದು ಅಲ್ಲಿಂದ ಫಸ್ಟು ಚಿತ್ರಗ ಅವ್ರ ಜೊತೆಲಿ ಕೆಲಸ ಮಾಡಿದೆ. ಆಮೇಲೆ ನೆಕ್ಸ್ಟು ರವಿಚಂದ್ರನ್ ಅವ್ರದ್ದು ಪ್ರೇಮಕಸೈ ಅಂತ ಬಂತು. ಅದಾದಮೇಲೆ ಈಶ್ವರ ಬಾಳೆಗುಂಡಿ ನಿರ್ದೇಶನದಲ್ಲಿ ಇದು ಬಂತು, ಒಂದು ಪ್ರೀತಿ ನೀಲದನೆ ಹೇಗಿರಲ್ಲ ಅಂತ. ಅದು ರಿಮೇಕ್ ಸಿನಿಮಾ. ಅದು ಕೂಡ ರಿಮೇಕ್ ಆದ್ದರಿಂದ ಅಲ್ಲೂ ಕೂಡ ನೀಟಾಗಿ ಏನೇನು ಬರಿಬೇಕು ಅಂತ ಎಲ್ಲ ಬರ್ಕೊತಾ ಇದ್ದೆ. ಈಶ್ವರ ಬಾಳೆಗುಂಡಿ ಆವಾಗಲೇ ನನ್ನ ಮೇಲೆ ಕಣ್ಣು ಹಾಕಿದ್ರು. ಅಂದರೆ ಇವನ ಹತ್ರನೂ ಏನೋ ಟ್ಯಾಲೆಂಟ್ ಇದೆ, ಏನೋ ಒಂದು ಮಾಡಬೇಕು ಅಂತಂದ. ಇದ್ರ ಮಧ್ಯೆ ಅಂದರೆ ಇದು ಬಿಯಾಂಡ್ ಅಂದರೆ ಏನು ಅಂತ ಏನು ನಡೀತು ಅಂತ ಹೇಳ್ತೀನಿ. ಆವಾಗ ತಾಜ್ ಮಹಲ್ ಅಂತ ಒಂದು ಸಿನಿಮಾ, ನಮ್ಮ 6 ಜನರು ತಾಜ್ ಮಹಲ್ ಅಲ್ಲ, ಬೇರೆ. ವಿನೋದ್ ರಾಜ್ ಹೀರೋ, ರುಚಿತಾ ಪ್ರಸಾದ್ ಅಂತ ಒಂದು ಆರ್ಟಿಸ್ಟ್ ಇದ್ರು. ಅದಕ್ಕೆ ಗಂಧರ್ವ ಅಂತ ಮ್ಯೂಸಿಕ್ ಡೈರೆಕ್ಟ್ರು. ಗಂಧರ್ವ PC ರಮೇಶ್ ಡೈರೆಕ್ಟ್ರು, ನಮ್ಮ ನಾಗೇಂದ್ರ ಪ್ರಸಾದ್ ಲಿರಿಕ್ ರೈಟ್ರು. ಅದಕ್ಕೆ ಆವಾಗ ಅವರು ಬಂದು ಇದು ಮಾಡುವ ಲಿರಿಕ್ ಇದು ಮಾಡುವಾಗ ಅದೇನಾಯ್ತು, ತಾಜ್ ಮಹಲ್ಲು ಅದು ಅರ್ಧಕ್ಕೆಲ್ಲ ಒಂದು 10% ಶೂಟಿಂಗ್ಗೆ ನಿಂತೋಯ್ತು. ಅದ್ರ ಕಾಪಿ ಒಂದು ಇದು ಬರುತ್ತಲ್ಲ, ಪ್ರಸಾದ್ ಲ್ಯಾಬಲ್ಲಿ ಹೋಗಿ ನೋಡಿದ್ವು. ವಿನೋದ್ ರಾಜ್ ಅವ್ರದ್ದು ಒಂದಷ್ಟು ಸೀನ್ಗಳು ಅದನ್ನೆಲ್ಲ ಏನೇನೋ ಚೇಂಜಸ್ ಮಾಡಬೇಕು ಅಂತ ಡೈಲಾಗ್ದು ಅದು ಇದು ಎಲ್ಲ ಆಗಿತ್ತು. ಅದಾದಮೇಲೆ ಆ PC ರಮೇಶ್ ಅನ್ನೋರು ನನ್ನ ನೋಡಿದರು, ಕಲ್ಯಾಣ್ ಅವ್ರ ಹತ್ರನೂ ನೋಡಿದರು. ಆ್ಯಕ್ಚುಲಿ ತಾಜ್ ಮಹಲ್ ಅನ್ನೋ ಸಿನಿಮಾಗೆ ಕಲ್ಯಾಣ್ ಅವ್ರು ಮ್ಯೂಸಿಕ್ ಮಾಡಬೇಕಾಯ್ತು, ಸಂಭಾವನೆ ವಿಷಯದಿಂದ ಏನೇನೋ ಬೇರೆಯಾಗಿ. ಆಮೇಲೆ ಗಂಧರ್ವ ಅನ್ನೋರು ಬಂದ್ರಲ್ಲ, ಅಲ್ಲಿಂದ ಏನಾಯಿತು, ಸಿನಿಮಾ ನಿಂತ ಹೋಯ್ತು. ನೆಕ್ಸ್ಟ್ ಇನ್ನೇನು ಅಂತ ಅನ್ನೋದು ಗೊತ್ತಿಲ್ಲ. ಅಷ್ಟರಲ್ಲಾಗಲೇ ನನಗೆ 98, 99 ಬಂದ್ಬಿಟ್ಟಿದ್ದೆ. ಆವಾಗ ಒಂದು ಇದಾಯಿತು. ಏನು ಅಂತಂದರೆ, ನಾನು ಒಡನಾಟ ಇವ್ರ ಜೊತೆ ಜಾಸ್ತಿ ಇದ್ದೆ. ಆವಾಗ ಕರೆಕ್ಟಾಗಿ ಅಣ್ಣವ್ರು ಕಿಡ್ನಾಪ್ ಬೇರೆ ಆಗ್ಬಿಡ್ತು. 108 ದಿವಸ ತುಂಬಾ ಹೆಂಗೆ ಅಂತಂದರೆ, ಈ ಕಡೆ ನಾಗೇಂದ್ರ ಪ್ರಸಾದ್ ಅವ್ರು ಇಲ್ಲದೆ ನನ್ನ ಮನೆಗೆ ಹೋಗೋಕ್ಕಾಗಲ್ಲ. ಊಟಕ್ಕೆ ತೊಂದರೆ, ತುಂಬಾ ತೊಂದರೆ. ಅದರಲ್ಲಿ ಶಿವಾಜಿರಾವ್ ಸಿಂಗನ್ ಮನೆ ಅಂತ ಈಗ ರಘುವೀರ್ ಅಂತೇನೋ ಹೆಸರು ಇಟ್ಕೊಂಡಿದ್ದಾರೆ. ಅವರು ಮನೇಲಿ ಹೋಗಿ ಅವ್ರ ಮನೇಲಿ ಪಾತ್ರೆ ತೊಳ್ಕೊಂಡು ಎಲ್ಲ ತೊಳ್ಕೊಂಡು ಅವ್ರ ಮನೇಲಿ ಇವರು ಚೆನ್ನೈಗೆ ಹೋಗ್ಬಿಟ್ಟು ಅದಕ್ಕೂ ಸೆಟ್ಲಾಗ್ಬಿಟ್ರು. ಯಾರು? ನಮ್ಮ ನಾಗೇಂದ್ರ ಪ್ರಸಾದ್ ಅವರು. ಯಾವುದೋ ಸಿನಿಮಾ ವಿಷಯಕ್ಕೆ. ನಾನು ಅವ್ರ ತಂದೆ ತಾಯಿ ಬೇಡ ಅಂತ ಹೇಳ್ತಿರ್ಲಿಲ್ಲ, ಬಟ್ಟು ನನಗೆ ಒಂಥರ ಹೋಗಕ್ಕೆ ಮುಜುಗರ ಆಯ್ತಿತ್ತು. ನನ್ನ ಹತ್ರ ಏನು ಕೆಲಸ ಮಾಡಿದೆ, ಸುಮ್ಮನೆ ತಿನ್ಕೊಂಡು ಹೆಂಗಿರಲಿ ಅಂತಂದ. ಅಷ್ಟರಲ್ಲಿ ನಮ್ಮ ಶಿವಾಜಿರಾವ್ ಸಿಂಗನ್ ಅವ್ರ ಮನೆಗೆ ಹೋಗಿ ಅಲ್ಲಿ ಕಾಲ ಕಳೀತಾ ಇದ್ದೆ. ಬಟ್ಟು ಅಂದರೆ ಅವ್ರು ಶಿವಾಜಿರಾವ್ ಸಿಂಗನ್ ಮನೆ ಇದ್ದಿದ್ದು ಎಲ್ಲಿ ಅಂತಂದರೆ, ನಮ್ಮ ಗುರುರಾಜುಲು ನಾಡು ಹರಿಕಥಾ ಅವ್ರ ಮನೆ ಮೇಲೆ ಅವ್ರು ಬಾಡಿಗೆಗಿದ್ರು. ಅದಕ್ಕೆ ಬಿಫೋರ್ ಅವ್ರು ತಿಮ್ಮರಾಯ ಅಂತ ಒಂದು ಸಿನಿಮಾ ಡೈರೆಕ್ಷನ್ ಮಾಡಿದರು. ಅವ್ರ ಜೊತೆಲಿ ಏನು ಅಂತಂದರೆ, ಈಗ ನಾಗೇಂದ್ರ ಪ್ರಸಾದ್ ಬರೋವರೆಗೂ ಕೂಡ ಏನೋ ಒಂದು ಮಾಡ್ತಾ ಇರಬೇಕು, ನನ್ನ ಜೀವನ ಬದುಕಬೇಕಲ್ಲ. ಅದಕ್ಕೆ ಅವ್ರ ಮನೇಲಿ ಊಟ ಗೀಟ ಮಾಡ್ಕೊಂಡು ಅವ್ರು ಹೇಳಿದ ಕೆಲಸ ಎಲ್ಲ ಮಾಡ್ಕೊಂಡು ಇದ್ದೆ. ಏನು ಕೆಲಸ ಮಾಡಿದ್ರಿ? ಬೇರೆ ಅಂದರೆ ಅವರು ಸಿನಿಮಾದ ಇನ್ನೂ ಯಾವುದೂ ಸ್ಟಾರ್ಟ್ ಆಗಿರಲಿಲ್ಲ. ಅಂದರೆ ಅವ್ರು ಒತ್ತಾಸೆಯಾಗಿ ನಿಂತಿದ್ದೆ ಅಷ್ಟೇ ಮನೇಲಿ. ಅದಾದಮೇಲೆ ನಾಗೇಂದ್ರ ಪ್ರಸಾದ್ ಅವ್ರು ಬಂದು ಎಲ್ಲ ಆಯಿತು. ಏನದು ಹೇಳಿ, ಅಲ್ಲಿ ಏನು ಕೆಲಸ ಮಾಡ್ತಾಯಿದ್ರು ಅಂದರೆ ಪಾಪ ಅವ್ರ ಮನೇಲಿ ಅವ್ರ ಮಿಸಸ್ ಬಂದು ಅಲ್ಲಿ ಕೊಪ್ಪಳದಲ್ಲಿ ಕೆಲಸ ಮಾಡ್ತಿದ್ರು. ಅವರು ಇಲ್ಲದೆ ಇರುವಾಗ ಇವರು ಎಲ್ಲ ಅಡುಗೆ ಗಿಡ್ಗೆ ಮಾಡ್ಕೊತಿದ್ರಲ್ಲ, ನಾನು ಅವ್ರ ಜೊತೆಲಿ ಸಪೋರ್ಟಿವ್ ಆಗಿ ಮಲಿಕೊಳ್ಳೋಕ್ಕೋಸ್ಕರ ಪಾತ್ರೆ ಗೀತ್ರೆ ಎಲ್ಲ ತೊಳೆದು ನೀಟಾಗಿ ಮನೆಯೆಲ್ಲ ಕಸ ಗೀಸ ಎಲ್ಲ ಹೊಡೆದು ನೀಟಾಗಿ ಇಟ್ಕೊತಿದ್ದೆ. ಇದು ಕಲ್ಯಾಣ. ನಾನು ಜೀವನ ಮಾಡುವಂಥ ಒಂದು ಮನೆ, ಅದು ನಮ್ಮದೇ ಮನೆ ಥರ. ಹೌದು ಸರ್ ಅಷ್ಟೇ. ಅದಾದಮೇಲೆ ಶುರುವಾಯಿತು ಅದೇ ಪ್ರೇಮಕಸೈ ಇದೆಲ್ಲ ಬಂತಲ್ಲ, ಅಲ್ಲಿಂದ ಪ್ರೇಮಕಸೈ ರವಿಚಂದ್ರನ್ ಅದು ರಿಮೇಕೆ. ಚಿರುನೋವುತು ಅಂತ ಅದು. ಆವಾಗ ಎಲ್ಲ ಒಂದೊಂದಾಗಿ ಇಲ್ಲಿವರೆಗೆ ಈಗಾಗಲೇ 99ಗೆ ಬಂದೆ. ಈ 99 ಎಂಡಲ್ಲಿ ಮಧ್ಯದಲ್ಲಿ ಏನಾಯಿತು, ಈಗ ನಮ್ಮ ದೇವು ಅಂತ ಒಬ್ರು ಡೈರೆಕ್ಟರ್ ಇದ್ದಾರೆ, ನಮ್ಮ ರಾಜೇಶ್ ರಾಮನಾಥ್ ಹತ್ರ. ದೇವು ಅಂತ ಒಬ್ರು ಇಂಜಿನಿಯರ್ ಮೀನ್ಸ್ ಇದು ಅರೇಂಜರ್ ಆಗಿದ್ರು. ಅವರು ಒಂದು ವಿಷ್ಣು ಅಂತ ಒಂದು ಸಿನಿಮಾ
ಡೈಲಾಗ್ ಬರೆಯೋಕ್ಕೆ ನನ್ನ ಅಂತಲ್ಲ, ಹಿಂಗೆ ಹುಡುಕಾಡ್ತಿದ್ರು ಯಾರ ಕೈಲಾರು ಬರ್ಸ್ಬೇಕು ಅಂತ. ಆಗ ನಾಗೇಂದ್ರ ಪ್ರಸಾದ್ ಅವ್ರ ಹತ್ರ ಕೇಳಿದೆ, ಈ ಥರ ಕರಿತಾ ಇದ್ದಾರೆ ಸರ್, ಹೋಗ್ಲಾ? ಹೋಗಮ್ಮ ಮಾಡಮ್ಮ. ಆದರೆ ಅವ್ರು ಒಂದು ತಲೆನೇ ಕೆಡಿಸ್ಕೊಳ್ಳಿಲ್ಲ. ಆವಾಗ ರಾಘವೇಂದ್ರ ಲಾಡ್ಜ್ ಅಂತ ಅಲ್ಲಿದೆ, ಎಲ್ಲಿ ರಾಮ ಮಂದಿರದ ಹತ್ರ, ಅಲ್ಲಿ ಹೋಗಿ ಬರಿತಾ ಇದ್ದೆ. ಬರೆದು ಒಂದು ಇಂಟರ್ವಲ್ವರೆಗೂ ವಿಷ್ಣು ಅಂತ ಫಸ್ಟ್ ಸಿನಿಮಾನೇ ಅದು ನಂದು. ಬರಿತಾ ಇದ್ದೆ. ಅಷ್ಟರಲ್ಲಾಗಲೇ ಏನಾಗಿದೆ, ಈ ಪಿ ಸಿ ರಮೇಶ್ ಇದ್ರಲ್ಲ, ಇವ್ರು ಕಲ್ಯಾಣ ಹತ್ರನೂ ನೋಡಿದ್ರು, ನಾಗೇಂದ್ರ ಪ್ರಸಾದ್ ಹತ್ರ ನೋಡಿದ್ರು. ಇದಕ್ಕೆ ಮಧ್ಯೆ ಏನಾಗಿತ್ತು ಅಂತಂದರೆ, ನಾಗೇಂದ್ರ ಪ್ರಸಾದ್ ಕೈಯಲ್ಲಿ ಡೈಲಾಗ್ ಬರೆಸ್ಬೇಕು ಅಂತ, ಅದೇ ಈ ಕಲರ್ ಸಿನಿಮಾಗೆ ಬಂದು ಕತೆ ಹೇಳಿದ್ರು. ಅದೇನೋ ಅವ್ರಿಗೂ ಅಡ್ಜಸ್ಟ್ ಆಗಲಿಲ್ಲ. ಸಂಭಾವನೆ ವಿಚಾರನೋ ಏನು ವಿಚಾರನೋ ಗೊತ್ತಿಲ್ಲ. ಆಗ ಸರಿ ಬಿಡಿ, ನಾವು ಬೇರೆಯವ್ರು ನೋಡ್ಕೊಂತೀವಿ ಅಂತ ಅಂದ್ಬಿಟ್ರು. ಅಷ್ಟರಲ್ಲಿ ಗಂಗು ಇದ್ದಾರಲ್ಲ, ಗಂಗು ಅಂತ ಮ್ಯಾನೇಜರ್ ನೀವು ನೋಡಿರ್ಬೇಕು. ಇವರು ಗಂಗು ಅವರು ಕೂಡ ನನ್ನ ಕಲ್ಯಾಣರ ಜೊತೆಲಿ ಇದನ್ನು ನಾನು ನೋಡಿದ್ರು. ಇವರು ಪಿ ಸಿ ರಮೇಶ್ ಅವರು ಕೂಡ ನಾನು ನಾಗೇಂದ್ರ ಪ್ರಸಾದ್ ಜೊತೆಲಿ ಇದ್ದು ನೋಡಿದ್ರಲ್ಲ, ಸರಿ ಆ ಹುಡುಗನ್ನ ಟ್ರೈ ಮಾಡೋಣೇನ್ರಿ ಅಂತ ಅಂದ್ಬಿಟ್ಟು ಅಂದವ್ರೆ. ಹಂಗಂದ ತಕ್ಷಣ ಗಂಗು ಅವ್ರು ಹಿಂದೂ ಮುಂದೆ ನೋಡ್ದೇನೆ ಯೋಚನೆ ಮಾಡ್ದೇನೆ, ಈಗ ಸಾಯಿ ಎಲ್ಲ ಅವನೇ ಅಂತ ಅಂದ್ಬಿಟ್ಟು ತಿಳ್ಕೊಂಡು ಸೀದಾ ರಾಘವೇಂದ್ರ ಲಾಡ್ಜು ಮಧ್ಯರಾತ್ರಿ 12 ಗಂಟೆ ಸರ್. ಇಲ್ಲಿ ಎತ್ತು ನಾನು ಬೇಕಾದ್ರೆ ದೇವ್ ಅವ್ರಿಗೆ ಹೇಳ್ಕೊಂತೀನಿ, ಎತ್ಕೊಂಡು ನಡೀತಾರೋ. ಅಂದರೆ ಆವಾಗ ಇದ್ದಿದ್ದು ನನ್ನ ಹತ್ರ ಒಂದೇ ಬ್ಯಾಗು, 1-2 ಡ್ರೆಸ್ಗಳು. ಆ ಬ್ಯಾಗ್ನೆಲ್ಲ ತಗೊಂಡೋಗಿ ಜೊತೆಲೆ ಕರ್ಕೊಂಡು ಹೋಗ್ಬಿಟ್ರು ಸರ್ 12 ಗಂಟೆ ರಾತ್ರಿ. ನೀವು ಊಟ ಮಾಡ್ದೆ ಇಲ್ವಾ? ಫಸ್ಟ್ ಕೇಳಿದ್ದೆ ಅವ್ರು, ಅದು ಊಟ ಮಾಡ್ದೆ ಇಲ್ವಾ? ಗಂಗು ಊಟ ಆಯಿತು ಸರ್. ಏನಿಲ್ಲ, ಸುಮ್ಮನೆ ನನ್ನ ಜೊತೆಲಿ ಕಾರ್ ಹತ್ತು ಅಷ್ಟೇ ಅಂತಂದ್ರು. ಸರಿ, ಏನೋ ನಡೀತಾ ಇದೆ ಅಂತ, ಏನೋ ಭಗವಂತ ಜೋಡಿಸಿದ ಜಾಗದಲ್ಲಿ ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಹೊಂಟೆ. ಬಂದು ಸೀದಾ ಪ್ಯಾಲೇಸ್ ಗುಟ್ಟಲ್ಲಿ ಒಂದು ಭರತ್ ಲಾಡ್ಜ್ ಅಂತಿತ್ತು, ಅಲ್ಲಿ ಹಾಕಿದ್ರು. ಅಂದರೆ ಆ ಜಾಗಕ್ಕೆ ಬಿಫೋರೇ ಹೋಗಿದ್ನಲ್ಲ ನಾನು ನಾಗೇಂದ್ರ ಪ್ರಸಾದ್ ಜೊತೆಲಿ. ಅವರು ಮೇಲೆ ಕತೆ ಕೇಳ್ತಾ ಇದ್ರು, ನಾನು ಕೆಳಗಡೆ ನಿಂತಿದ್ದೆ. ಆಮೇಲೆ ಈ ಥರ ಈ ಸಿನಿಮಾಗೆ ನೀನೇ ಸಂಭಾಷಣೆ ಬರಿತೀಯಾ ಅಂತ. ಸರ್ ಅದರಲ್ಲಿ ಏನು ಸರ್ ಬರಿತೀನಿ ಸರ್ ಅಂತಂದೆ. ಯಾರು ಪಿ ಸಿ ರಮೇಶ್ ಅವ್ರು ಕೇಳಿದ್ರು. ಸರಿ, ಆಗ ಯಾಕೆ ಸರ್ ನಮ್ಮ ಗುರುಗಳೇ ಬರೀತಿದ್ರಲ್ಲ ಯಾಕೆ ಸರ್ ಅಂತಂದೆ. ಇಲ್ಲ, ಅವ್ರದ್ದೇನೋ ಸ್ವಲ್ಪ ಬ್ಯುಸಿ ಇದ್ದಾರೆ ಅಂತ ಅಂದ್ರು. ಸರಿ, ನಾನು ಯಾವುದಕ್ಕೂ ಬೇಡ, ಇದು ಏನಾಗುತ್ತೆ ಅಂದರೆ ಗುರುದ್ರೋಹ ಮಾಡ್ಬೋದು. ಸೀದಾ ನಾಗೇಂದ್ರ ಪ್ರಸಾದ್ ಹತ್ರ ಹೋದೆ. ಗುರುಗಳೇ, ಆವತ್ತು ನೀವು ಲಾಡ್ಜಿಗೆ ಕರ್ಕೊಂಡು ಹೋಗಿದ್ರಲ್ಲ, ಅವ್ರು ಆ ಸಿನಿಮಾದವ್ರು ನನ್ನ ಡೈಲಾಗ್ ಬರೀ ಅಂತಂತವ್ರೆ, ನೀವು ಓಕೆ ಅಂತಂದ್ರೆ ಬರಿತೀನಿ, ಇಲ್ಲ ಅಂತಂದ್ರೆ ಸುಮ್ಮನೆ ಆಗ್ಬಿಡ್ತೀನಿ ಅಂತಂದೆ. ಆ ಥರ ಎಲ್ಲರೂ ಮಾಡಿಯಾ? ನಾನು ಬ್ಯುಸಿ ಇದ್ದಿದ್ದರಿಂದ ನಾನು ಆಗಲ್ಲ ಅಂತ ಹೇಳಿದ್ನೆ ಹೊರತು, ಹೋಗಿ ಮತ್ತು ನೀನು ಬರಿತಿದ್ಯಾ ಅಂತಂದ್ರೆ ನನಗೆ ಸಂತೋಷನೇ, ಹೋಗಿ ಬರಿ ಅಂತಂದ್ರು. ಅಲ್ಲಿಂದ ಬಂದು ಡೈಲಾಗ್ ಎಲ್ಲ ಬರೆದೆ. ಕತೆ ಕೇಳೋದು, ಕತೆ ಎಲ್ಲ ಕೇಳಾದ್ಮೇಲೆ 1 ಲೈನ್ ಆರ್ಡರ್ ಹಾಕೊಂಡು ನೀಟಾಗಿ ಡೈಲಾಗ್ ಎಲ್ಲ ಬರೆದೆ. ಡೈಲಾಗ್ ರೀಡಿಂಗ್ ಕೊಡ್ತಾ ನೀನು ಡೈಲಾಗ್ ರೀಡಿಂಗು ಚೆನ್ನಾಗಿ ಕೊಡ್ತೀಯಲ್ಲ ಅಂತ ಅಂದ್ಬಿಟ್ಟು ಒಂದು ಕ್ಯಾರೆಕ್ಟ್ರು ಡೈರೆಕ್ಟ್ರೇ ಫಿಕ್ಸ್ ಮಾಡಿಬಿಟ್ರು. ಆಮೇಲೆ ಕಲ್ಯಾಣ್ ಜೊತೆಲಿ ಇದ್ದು ನೋಡಿದ್ರಲ್ಲ, ಸಾಂಗ್ ಬರೀತೀರೇನ್ರಿ ನೀವು ಅಂತಂದರು. ಕೊಟ್ಟರೆ ಬರೀತೀನಿ ಸರ್ ಅಂತಂದೆ. ಸರಿ, ಹಂಗಾರೆ ಒಂದು ಈ ಟ್ಯೂನ್ಗೆ ಸಾಂಗ್ ಬರೀರಿ ಅಂತಂದ್ರು. ಫಸ್ಟ್ ಒಂದು ಸಾಂಗ್ ಬರೆದೆ, ಓಕೆ ಆಗೋಯ್ತು. ಸರಿ, ಆಲ್ ಸಾಂಗು ನೀನೇ ಬರೆದ್ಬಿಡು ಅಂತ ಅಂದ್ಬಿಟ್ಟು ಆಲ್ ಸಾಂಗು ಕೊಟ್ಟರು. ಯಾವಾಗ ನಾನು ರೀಡಿಂಗ್ ಕೊಡ್ತಾ ಇದ್ದು ಸ್ಟೈಲ್ ನೋಡಿ ಆ ಕ್ಯಾಮ್ರಾಮನ್ ರಮಣ ಅಂತಿದ್ರು, ತೆಲುಗು ಅವರು, ಸಾಯಿ ರೀಡಿಂಗ್ ಸಾಲ ಬಾగా ಇಷ್ಟ కదా వాడు, ఇప్పుడు ఆ ఆర్టిస్ట్ దొరకలేదు అంటే ಇದನ್ನೇ ಎಸ್ಕೊಂಡು ಇಂಚ ಪ್ರೆಸ್ ಹೇಳ್ಬಿಟ್ರು ಅವರು. ಅದಾದಮೇಲೆ ನಾನು ಪ್ರತಿ ಒಂದು ಏನೂ ಕೂಡ ಆಗಲ್ಲ, ಗೊತ್ತಿಲ್ಲ ಅಂತ ಮಾತ್ರ ಹೇಳಲಿಲ್ಲ. ಅದೇ ನನಗೆ ಪ್ಲಸ್ ಪಾಯಿಂಟ್ ಆಗಿದೆನೋ ಗೊತ್ತಿಲ್ಲ. ಸರಿ, ಮಾಡ್ತೀನಿ ಸರ್ ಅಂತಂದೆ. ಅದು ಫಸ್ಟ್ ಸಿನಿಮಾ ಕ್ಯಾಮ್ರಾ ಅಂತ ಎದುರಿಸಿದ್ದೆ ಕಲರ್ ಸಿನಿಮಾ. ಓಕೆ ಇಷ್ಟು ಈ ದಾರಿಗೆ ಬಂತು. ಇದರ ನಡುವೆ ಅದೇ ಮೊದಲು ಹೇಳ್ಬಿಡ್ಲಾ, ಕಲರ್ಸ್ ಆಯಿತು. ಅದೇ ಕಂಪ್ನಿಯಲ್ಲಿ ಅಂದರೆ ಬೇರೆ ಪ್ರೊಡ್ಯೂಸರು, ಅವರೇ ಡೈರೆಕ್ಟ್ರು, ಗಡಿಬಿಡಿ ಬ್ರದರ್ಸ್ ಅಂತ ಇದೆ, ಮಂಡ್ಯ ರಮೇಶ್ ಹೀರೋ, ಇನ್ನೊಬ್ರು ನಿವಾಸ್ ಅಂತ ಹೀರೋ. ನಿವಾಸ್ ಅನ್ನೋರು ಹೋಗ್ಬಿಟ್ರು ಪಾಪ. ಅವ್ರದ್ದು ಸೆಕೆಂಡ್ ಸಿನಿಮಾ ಡೈಲಾಗ್ ಬರೆದೆ, ಮುಗೀತು. ಅದು ಆಗೋಯ್ತು. ಅಲ್ಪು 3 ಸಾಂಗ್ ಬರೆದೆ ಗಡಿಬಿಡಿ ಬ್ರದರ್ಸ್ಗೆ. ಇನ್ನು ಮಿಕ್ಕಿದ್ದು ಡೈರೆಕ್ಟ್ರ್ ಬರ್ಕೊಂಡ್ರೆ 2 ಸಾಂಗು. ಅದಾದಮೇಲೆ ಆ ಸಿನಿಮಾ ಮುಗೀತಿದ್ದಂಗೆ ಇದು 3ನೇ ಸಿನಿಮಾ ಟ್ಯಾಂಕ್ಸ್ ಅಂತ ಬಂತು. ಜಗದೀಶ್ ಕೊಪ್ಪ ಡೈರೆಕ್ಟ್ರು. ಟ್ಯಾಂಕ್ಸ್ ಅಂತ ಅದಕ್ಕೆ ಮೊದಲು ಈಗ ಕಾಲೇಜ್ ಅಂತ ಇಟ್ಟು ರಿಲೀಸ್ ಮಾಡಿದ್ರು. ಅದೆಷ್ಟೋ ವರ್ಷಗಳ ಮೇಲೆ ರಿಲೀಸ್ ಮಾಡಿದ್ರು, ಆಗಲಿಲ್ಲ. ಆಗ ನಾನು ಟ್ಯಾಂಕ್ಸ್ ಸಿನಿಮಾ ಡೈಲಾಗ್ ಬರೆಯೋಕ್ಕೆ ಕುದುರೆಮುಖಕ್ಕೆ ರೂಮ್ ಹಾಕಿದ್ರು. ಕುದುರೆಮುಖ ರೂಮಲ್ಲಿ ಹೋಗಿ ಕುದುರೆಮುಖದಲ್ಲೆಲ್ಲ ಡೈಲಾಗ್ ಎಲ್ಲ ಬರೆದು ಆಮೇಲೆ ಪುನಃ ವಾಪಸ್ ಬಂದೆ. ಆಮೇಲೆ ಈ ಪಿಕ್ಚರ್ ಕೆಲಸನೂ ಮುಗಿದೋಯ್ತು. ಇಷ್ಟರಲ್ಲಿ ನನ್ನ ಲೈಫ್ ಸ್ಟೋರಿ ಹೇಳಿಲ್ಲ ನಿಮಗೆ. ಇಷ್ಟರಲ್ಲಿ ಏನಾಗಿತ್ತು ಅಂತಂದರೆ, ನಮ್ಮ ತಾಯಿಯವರು ಎಲ್ಲ ಮಕ್ಕಳು 3 ಜನ ಅಣ್ಣಂದ್ರು. ನನಗೆ 3 ಜನ ಅಣ್ಣಂದ್ರದ್ದು ಮದುವೆ ನೋಡ್ಬಿಟ್ಟಿದ್ದೀನಿ. ನಾನು ಕಿರಿ ಮಗನೂ ಮಾಡೋಕ್ಕಾಗ್ತಿಲ್ವಲ್ಲ ಅಂತ. ನನಗೇನು ಅಂತಂದರೆ ಚಾಲೆಂಜು, ಸಿನಿಮಾ ರಂಗದಲ್ಲಿ ಏನಾದ್ರು ಮಾಡಿ ಬದುಕಬೇಕು ಅಷ್ಟೇ. ಬದುಕಿದ್ರೆ ಸಿನಿಮಾನೇ, ಸತ್ತರೆ ಬಾಡಿ ಊರಿಗೆ ಹೋಗ್ಬೇಕು, ಇಷ್ಟೇ. ಈ ಥರ ತಿಳ್ಕೊಂಡು ಬಂದಿದ್ದು. ಸರಿ ಅಮ್ಮ ನೋಡಮ್ಮ, ಈಗ ತಾನೇ ನಾನು ಕಲರ್ಸ್ ಅಂತ ಸಿನಿಮಾ ರಂಗದಲ್ಲಿ ಈಗ ಏನೇನೂ ಇಲ್ಲ, ಬೀಜನೂ ಅಲ್ಲ, ಇನ್ನು ಮೊಳಕೆನೂ ಹುಟ್ಟಿಲ್ಲ. ಇಂಥದ್ರಲ್ಲಿ ಬೇರೆ ಒಂದು ಹುಡುಗಿನ ತಂದು ಅವ್ರ ಲೈಫ್ ಹಾಳು ಮಾಡೋ ಬದಲು ಬೇಡ, ಬಿಡ್ಬೇಡಮ್ಮ, ಮದುವೆನೇ ಬೇಡ ಅಂತ ಡಿಸೈಡ್ ಆಗಿದ್ದೆ. ಆವಾಗ ನಮ್ಮ ತಾಯಿ ಏನು ಮಾಡಿದ್ರು, ಏನಾದರೂ ಮಾಡಿ
ಕೆಲಸದಲ್ಲಿರೋ ಹುಡುಗಿನ ನೋಡೋಣ, ಕೆಲಸದಲ್ಲಿರೋ ಹುಡುಗಿ ನನಗೆ ಕೊಡ್ತಾರ ಅಂತ ನಾನು ಸರಿ ನಮ್ಮ ನಿನ್ನ ಇಷ್ಟ, ನೀನು ಯಾವ ಹುಡುಗಿ ತೋರಿಸಿದ್ರು ನಾನು ಮದುವೆ ಆಗ್ತೀನಿ, ಅದ್ರಲ್ಲಿ ನಂದು ಏನು ಅಭ್ಯಂತರ ಇಲ್ಲಮ್ಮ. ನಮ್ಮ ತಾಯಿ ಎಲ್ಲ ಹುಡುಕಿ ಗಿಡ್ಕಿ ಎಲ್ಲ ನಮ್ಮ ರಿಲೇಟಿವ್ ಕೊಳ್ಳೆಗಾಲದ ಕಡೆನೇ ಒಂದು ರಿಲೇಟಿವ್ನ ನೋಡಿ ಇವರು ಕೆಲಸ ಮಾಡ್ತಾರೆ, ತಿಂಗಳಿಗೆ ಒಂದು ಅಷ್ಟು ಇಷ್ಟ ಬರುತ್ತೆ, ಮೇಂಟೈನ್ ಆಗ್ಬೋದು. ಆದರೆ ನಂದು ಒಂದು ಕಂಡೀಷನ್ ಇತ್ತು ನೋಡಿ, ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ, ಸಿನಿಮಾ ರಂಗ ಅಂತಂದರೆ ನಾನು ಇನ್ನೂ ಏನೇನೂ ಬೆಳೆದಿಲ್ಲ, ಜೊತೆಗೆ ಒಂದೊಂದು ರೂಪಾಯಿಗೂ ನನ್ನ ಹತ್ರ ಜೋಬಲ್ಲಿ ದುಡ್ಡಿರಲ್ಲ, ಒಂದು ರೂಪಾಯಿನೂ ಇರಲ್ಲ. ಏನು ಅಂತಂದರೆ ಅವರು ಪರವಾಗಿಲ್ಲ ಇದೆಲ್ಲ ನೋಡಿ ನಿಮ್ಗೆ ಹುಡುಗಿ ಕೊಡ್ತೀನಿ, ನಮ್ಮ ಹುಡುಗಿ ಎಲ್ಲ ಮೇಂಟೈನ್ ಮಾಡ್ತಾರೆ ಅಂತ ನಂಗಿದ್ರೆ ಕೊಡಿ, ನಾನು ಸುಮ್ಮನೆ ಆಡಂಬರವಾಗಿ ಏನೇನೋ ಡೂಪ್ ಬಿಡೋಕ್ಕಾಗಲ್ಲ, ಅಷ್ಟು ಬಂದ್ಬಿಡುತ್ತೆ ಇಷ್ಟು ಬಂದ್ಬಿಡುತ್ತೆ, ನಾನು ನನ್ನ ಹೆಂಡ್ತಿನ ಸಾಕಂತೀನಿ ಅಂತ. ಅಂದರೆ ನನ್ನ ಹೆಂಡ್ತಿ ಸಾಕೋ ಕೆಪಾಸಿಟಿನೂ ನನಗಿಲ್ಲ ಅಂತಲೇ ಧೈರ್ಯವಾಗಿ ಹೇಳಿದೆ. ಅವ್ರು ಒಂದು ಮಾಡಿದ್ರು, ಭಗವಂತ ಎಲ್ಲ ಒಳ್ಳೇದು ಮಾಡ್ತಾನೆ, ನಮ್ಮ ಹುಡುಗಿನ ನೀವು ಮದುವೆ ಮಾಡ್ಕೊಳ್ಳಿ, ನಮ್ಮ ಕೈಲಿ ಕೊಡೋಕ್ಕಾಗೋದು ಇಷ್ಟೇ ಅಂತ ಒಂದು ಅಮೌಂಟ್ ಮಾತಾಡಿದ್ರು. ಆ ಅಮೌಂಟ್ನ ತಗೊಂಡು ನಾನು ಏನೂ ಮಾಡಲಿಲ್ಲ. ಅಯ್ಯೋ ಇದು ನನಗೆ ಆ ಥರ ದುಡ್ಡೇ ಬೇಡಿ, ನನಗೊಂದು ಕೆಲಸ ಮಾಡಿ, ಬೆಂಗಳೂರಲ್ಲಿ ನೀವು ಮದುವೆ ಮಾಡ್ಕೊಳ್ಳೇಬೇಕು ಅಂತಿದ್ರೆ ಬೆಂಗಳೂರಲ್ಲಿ ಒಂದು ಸಣ್ಣದಾಗಿ ಲೀಸ್ಗೊಂದು ಮನೆ ಹಾಕ್ಕೊಟ್ಬಿಡಿ ಅಂತಂದೆ ಅಷ್ಟೇ. ಆಗ ಅವರು ಸರಿ ನಾವು ಲೀಸ್ಗೆ ಮನೆ ಹಾಕ್ಕೊಟ್ಬಿಡ್ತೀವಿ, ನಮ್ಮ ಕೈಲಿ ಇರೋದಿಷ್ಟೇ, ನೀವು ಮರದ ಕೆಳಗಾರು ತಾಳಿ ಕಟ್ಟಿ ದೇವಸ್ಥಾನದಲ್ಲಾರು ತಾಳಿ ಕಟ್ಟಿ, ನಾವು ಜೋರಾಗಂತೂ ಮಾಡ್ಕೊಡಲ್ಲ ಅಂತ. ಆವಾಗ ನನಗನ್ಸಿದ್ದು ಏನು ಅಂತಂದರೆ, ಮನಸ್ಸಲ್ಲಿ ಅಂದ್ಕೊಂಡು ಬರದೆ ಅದನ್ನ ಡೈಲಾಗ್ ಒಂದು ಸಿನಿಮಾಗೆ ಬರದೆ, ಮದುವೆ ಎಷ್ಟು ಜೋರಾಗಿ ಆಗ್ತೀವಿ ಅಂತ ಅನ್ನೋದಕ್ಕಿಂತ ಮುಖ್ಯ ಜೀವನ ಎಷ್ಟು ಜೋರಾಗಿ ಮಾಡ್ತೀವಿ ಅನ್ನೋದೇ ಮುಖ್ಯ ಅಂತ ಅಲ್ಲಿ ಅನ್ಕೊಂಡೆ. ಅಲ್ಲೇ ಆಯಿತು ಸರ್, ಮದುವೆ ಆಯಿತು. ಅದಾದಮೇಲೆ 3ನೇ ಸಿನಿಮಾನೂ ಆಯಿತು. 3ನೇ ಸಿನಿಮಾ ಆದಮೇಲೆ ನಾನು ಅಂದರೆ ರಾಘವಲೋಕಿ ಗೊತ್ತಿರ್ಬೇಕು ನಿಮಗೆ, ಸತ್ಯನ್ ಲೌಡೇರಕ್ಕೆ. ರಾಘವಲೋಕಿ ನಮ್ಮ 3 ಪಿಕ್ಚರ್ಗೂ ಕೂಡ ಕೋ ಡೈರೆಕ್ಟ್ರಾಗಿ ಕೆಲಸ ಮಾಡಿದವರು. ಅವರು ನಾನು ಗಾಂಧಿನಗರಕ್ಕೆ ಹೋಗ್ತಾಯಿದ್ದೆ, ಮದುವೆ ಎಲ್ಲ ಆದಮೇಲೆ ಕತೆ ಇದು, ಮದುವೆ ಆದಮೇಲೆ ಸರಿ ಗಾಂಧಿನಗರದಲ್ಲಿ ಆಗ್ತಾನೆ ಎಕ್ಸ್ಕ್ಯೂಸ್ ಮೀ, ನೀವು ನೋಡಿರ್ಬೇಕು ಆಡಿಯೋ ಅಂತ ಅಂದ್ಬಿಟ್ಟು, ಸಾಂಗ್ ಪೂಜೆ ಸಮಾರಂಭ ಅಂತ ಅಂದ್ಬಿಟ್ಟು ಇಡೀ ಗಾಂಧಿನಗರದೆಲ್ಲ ಪೋಟ್ರ್ ಹಾಕಿದ್ರು. ಆಗ ನಾನು ಅಂದೆ, ಅಲ್ಲ ರೀ ಎಕ್ಸ್ಕ್ಯೂಸ್ ಮೀ ಅಂತ ಅನ್ನೋದನ್ನ ಅಲ್ಲಿ ಎಕ್ಸ್ಕ್ಯೂಸ್ ಮೀ ಆಗ್ಬಿಟ್ಟೈತೆ ನೋಡಿ ಅಂತ ಅಂದ್ಬಿಟ್ಟು ಎಲ್ಲ ಹೇಳಿದ್ದೆ. ಯಾರಿಗೆ ಹೇಳ್ಕೊಂಡು ಮಾತಾಡ್ಕೊಂತ ಹೋಗ್ತಾಯಿದ್ರು, ಯಾರು ನಾನು ರಾಘವಲೋಕಿ ಅವರು. ಸರಿ ಏನೋ ಅದ್ಭುತವಾಗಿ ಸಾಂಗ್ ಪೂಜೆನೇ ಈ ರೇಂಜ್ಗೆ ಪೋಸ್ಟ್ರೆಲ್ಲ ಮಾಡೋರು, ಸಖತ್ತಾಗಿರುತ್ತೆ ಬಿಡ್ರಿ ಅಂತ ಅಂದ್ಬಿಟ್ಟು ಮಾತಾಡ್ಕೊಂಡು ಹಂಗೆ ಹೋದ್ವು. ಸರಿ ಸರ್ ನಾನು ಒಟ್ಬಿಡ್ತೀನಿ, ನಮ್ಮ ಮನೇಲಿ ನಮ್ಮ ಮಿಸಸ್ ಕಾಯ್ತಾ ಇರ್ತಾರೆ ಅಂತ ಹೇಳಿದೆ. ನಮ್ಮ ರಾಘವಲೋಕಿ ಏನು ಮಾಡಿದ್ರು, ರೀ ಬನ್ರಿ ರೀ ಇನ್ನೊಂದು ಅರ್ಧ ಟೀ ಕುಡ್ಕೊಂಡು, ಅವ್ರು ಮರ್ಸೂರು, ನಾನು ಮರ್ಸೂರು ಬಸ್ ಹತ್ತೀನಿ, ನೀವು ಹಂಗೆ JP ನಗರ ಬಸ್ ಹತ್ತೂರಂತೆ ಅಂತ ಅಂದ್ಬಿಟ್ಟು ಅಂದರು. ಸರಿ ಸಂತೋಷ್ ಹೋಟ್ಲ್ ಹತ್ರ ಹೋದ್ವು. ಹೋಗ್ತಿದ್ದಂಗೆ ಕರೆಕ್ಟಾಗಿ ಸಾರಗೋವಿಂದ ಆಫೀಸ್ ಇದೆಯಲ್ಲ ಅಲ್ಲಿ, ಸಾರಗೋವಿಂದ ಸಾರ್ದು, ಅಲ್ಲಿಂದ ಇವ್ರು ನಡ್ಕೊಂಬಂದ್ರು. ಯಾರು ಪ್ರೇಮ್ ಅವರು NM ಸುರೇಶ್ ಇಬ್ರು ನಡ್ಕೊಂಬಂದ್ರು. ನಾವು ಟೀ ಕುಡಿದು ಕೆಳಗಡೆ ಇಳಿದು ಅವ್ರು ಬಂದರು. ಬಂದ ತಕ್ಷಣ ರಾಘವಲೋಕಿ ಹಿಂದೆ ಮುಂದೆ ಏನೂ ನೋಡಲಿಲ್ಲ. ನೋಡ್ರಿ ಇವ್ನು ನಮ್ಮ ಹುಡುಗ ಡೈಲಾಗು ಸಾಂಗು ತುಂಬ ಚೆನ್ನಾಗಿ ಬರೀತಾನೆ ನೋಡ್ರಿ ಅಂತ ಅಂದ್ಬಿಟ್ಟು. ಪ್ರೇಮ್ ಅವರು ತುಂಬ ಫ್ರೆಂಡ್ಸ್ಗಳು, ಅಸಿಸ್ಟೆಂಟ್ ಅಸೋಸಿಯೇಟ್ ಆ ಥರ ಫ್ರೆಂಡ್ ಆಗಿದ್ದರಿಂದ ಪ್ರೇಮ್ ಅವ್ರಿಗೆ ಹೇಳಿದ್ರು, ಹೌದೇನ್ರಿ ಬರ್ತೀರೇನ್ರಿ, ಯಾವ ಊರು, ಮಳವಳ್ಳಿ. ಓಹೋ ಹೌದಾ, ನಮ್ಮವರೇ ಅಂದರೆ ಊರಿನ ಅಭಿಮಾನ, ಊರಿನ ಅಭಿಮಾನ ಬಂತು. ಬರೀತೀನಿ ಸರ್, ಹಾಂ ಫೋನ್ ನಂಬರ್ ಕೊಡಿದ್ದು. ಫೋನ್ ನಂಬರ್ ಏನು ಸರ್, PP ನಂಬರು ಇಲ್ಲ ಸರ್ ಅಂತ. ಫೋನ್ಗೇನು ಏನಿಲ್ಲ. ಸರಿ ಒಂದು ಕೆಲಸ ಮಾಡಿ, ನಾಳೆ ಇದೇ ಟೈಮ್ಗೆ ಇಲ್ಲಿಗೆ ಬನ್ನಿ, ಯಾರೋ ಒಬ್ರು ಬರ್ತಾರೆ, ಅವರೇನೋ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತಂದರು. ಸರಿ ಅದಾದಮೇಲೆ ಏನಾಯಿತು, ಅದು ನಾನು ಲೋಕಿಯವರು ಮತ್ತೆ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡಿಗೆ ಬಂದು, ಅಲ್ಲ ರೀ ಅವ್ರು ಅಷ್ಟು ದೊಡ್ಡ ಸಿನಿಮಾ ಮಾಡ್ತಾವ್ರೆ, ನಮ್ಮಂಥವ್ರಿಗೆಲ್ಲ ಕೊಡ್ತಾರೇನ್ರಿ ಅವರು, ಸುಮ್ಮನೆ ಹೇಳಿದ್ದೀವಿ ಬಿಡ್ರಿ, ಬಂದರೆ ಬರೀರಿ ಅಂತಂದರು ಅವರು. ಅವ್ರ ಪಾಡ್ಗೆ ಅವರು ಹೋದರು, ನನ್ನ ಪಾಡ್ಗೆ ನಾನು. ಆವತ್ತು ರಾತ್ರಿ ಏನಾಯಿತು ಅಂತಂದರೆ ಸುಮಾರು ದಿವಸಗಳಾಗ್ಬಿಟ್ಟಿದ್ದು. ನಾಗೇಂದ್ರ ಪ್ರಸಾದ್ ಅವ್ರಿಗೆ ಫೋನ್ ಮಾಡಿ, ನಾಗೇಂದ್ರ ಪ್ರಸಾದ್ ಅವ್ರಿಗೆ ಫೋನ್ ಮಾಡಿದೆ, ಗುರುಗಳೇ ನಿಮ್ಮನ್ನು ಮೀಟ್ ಮಾಡಬೇಕು ಅಂತಂದೆ. ಒಂದು ಕೆಲಸ ಮಾಡು ಸಾಯಿ, ಈಗ ನಲ್ಲ ಅಂತ ಒಂದು ಸಿನಿಮಾ ಡೈರೆಕ್ಷನ್ ಮಾಡಿದ್ರಲ್ಲ, ಆವಾಗ ಅದನ್ನು ಪ್ರೇಮಾಭಿಷೇಕ ಅಂತ ಇಟ್ಟಿದ್ರು, ಎಲ್ಲಿ ಮೋತಿ ಮಾಲಲ್ಲಿ ರೂಮು. ಸರಿ ನಾಳೆ ಬಾ ಸಾಯಿ, ಒಂದು 10 ಗಂಟೆ 10:15 ಅಷ್ಟೊತ್ತಿಗೆ ಬಂದ್ಬಿಡಿ, ಇಲ್ಲೇ ನಾಷ್ಟ ಮಾಡುವೆ, ಇಲ್ಲೇ ಬಂದು ಒಂದು ಸ್ವಲ್ಪ ಡಿಸ್ಕಷನ್ ಮಾಡೋಣ ಒಂದು ಕತೆ ಬಗ್ಗೆ ಅಂತ ಅಂದ್ಬಿಟ್ಟು ಹೇಳಿದ್ರು. ಆಗ ಹೀರೋ ಸುದೀಪ್ ಅಂತ ಅನ್ನೋದು ಗೊತ್ತಿಲ್ಲ ನನಗೆ. ಬಂದರು, ಆಮೇಲೆ ಎಲ್ಲ ಡಿಸ್ಕಷನ್ ಮಾಡ್ತಾ ಒಂದಷ್ಟು ಸೀನ್ಗಳು ಅದು ಇದು ಡಿಸ್ಕಷನ್ ಮಾಡಿ ನಾನೊಂದಷ್ಟು ಪೇರ್ ಮಾಡಿದೆ. ಪೇರ್ ಮಾಡಿದ್ಮೇಲೆ ಊಟ ಟೈಮ್ ಆಯಿತು. ಸರಿ ಸರ್ ನಾವು ಓಡ್ತೀನಿ, ಅದೇ ಇವರು ಪ್ರೇಮ್ ಅವ್ರು ಇಲ್ಲಿ ಬರೋಕ್ಕೆ ಹೇಳಿದ್ರಲ್ಲ, ಅಲ್ಲಿಗೆ ಹೋಗ್ಬಿಡೋಣ ಅಂತಂದು. ಅಕಸ್ಮಾತ್ ಬಂದರೆ ನಮಗೆ ಸಿಕ್ಕಿದ್ರೆ ಅದೃಷ್ಟ, ಸಿಗದೆ ಇದ್ರು ಪರವಾಗಿಲ್ಲ, ಏನು ಮಾಡ್ಕೊಳಕ್ಕಾಗಲ್ಲ ಅಂತ. ಸರಿ ಊಟ ಮಾಡ್ಕೊಂಡು ನೋಡ್ಬಿಡ ಅಂತಂದರು. ಸರಿ ಊಟ ಮಾಡಿದೆ. ಊಟ ಮಾಡಿ ಆ ಮೋತಿ ಮಾಲ್ ಡೋರ್ ಹಿಂಗೆ ಓಪನ್ ಮಾಡಬೇಕು, ಕರೆಕ್ಟಾಗಿ ಪ್ರೇಮ್ ಅವ್ರ ಎಂಟ್ರಿ. ನಿಮ್ಮನ್ನೆಲ್ಲರೂ ಹುಡುಕ್ತಾ ಇರೋದು ನೋಡ್ರಿ, ನಮ್ಮ ಚಂದ್ರು ಅಲ್ಲೆಲ್ಲ ಹುಡುಕ್ತಾವನೆ, ಫಸ್ಟ್ ಅಲ್ಲಿ ಓಡೋಗಿ ಫಸ್ಟು ಅಂತಂದರು. ಸರಿ ಖುಷಿ ಆಗೋಯ್ತು ನನಗೆ. ಸರಿ ಅಲ್ಲಿಗೆ ಹೋದೆ. ಅಲ್ಲಿ ಮ್ಯಾನೇಜರ್ ಚಂದ್ರು ಗೊತ್ತಿರ್ಬೇಕು ನಿಮಗೆ, ದಶಾವರ ಚಂದ್ರು ಬಂದರು. ಆ ಸಂತೋಷ್ ಹೋಟ್ಲ್ ಹತ್ರ ನಿಂತ್ಕೊಂಡ್ರು, ಅಡ್ರೆಸ್ ಕೊಟ್ಟರು.
ಏನ್ರಿ ನಿಮ್ಮನ್ನ ಎಲ್ಲೆಲ್ರಿ ಹುಡ್ಕೊಳ್ಳೋದು, ಒಂದು ಫೋನ್ ನಂಬರ್ ಇಟ್ಕೊಳಕ್ಕಾಗಲ್ಲ, ಏನ್ರಿ ಮಾಡೋದು, ಅಲ್ಲ ಬಸ್ ಚಾರ್ಜ್ಗೆ ಕಾಸಿಲ್ಲ, ಫೋನ್ಗಳು ಎಲ್ರಿ ಇಟ್ಕೊಳ್ಳೋದು ಅಂತಂದ್ಬಿಟ್ಟು ಅಂದೆ. ಸರಿ ಒಂದು ಕೆಲಸ ಮಾಡಿ, ಅವರು ಕೂಡ ತುಂಬ ಎಷ್ಟು ಅಂದರೆ ನನ್ನ ದೇವರು ಆ ಜಾಗಕ್ಕೆ ಸೇರಿಸ್ತಾವೆ ನನಗೆ ದುಡ್ಡಿಲ್ಲ ಅಂತಂದೆ. ಸರಿ ಒಂದು 50 ರೂಪಾಯಿನೂ ಕೊಟ್ಟು ನಾಳೆ ಈ ಅಡ್ರೆಸ್ಸಿಗೆ ಬಂದ್ಬಿಡಿ ಮಾತಾಡೋಣ ಅಲ್ಲಿ ಅಂತ ಹೇಳಿದ್ರು. ಮನುವನ ಅಂತ ಎಕ್ಸ್ಕ್ಯೂಸ್ ಮಿಲಿ ಅಂದರೆ ವಿಜಯನಗರ ಪೈಪ್ಲೈನ್ ರೋಡಲ್ಲಿ ರೂಮ್ ಹಾಕಿದ್ರು, ಯಾರು ಆಫೀಸ್ ಮಾಡಿದರು ಪ್ರೇಮ್ ಸರ್. ಅಲ್ಲಿ ಬೆಳಿಗ್ಗೆ ಎದ್ದೋಗಿ ಸೀದಾ ಕೈ ಮುಕ್ಕೊಂಡೆಲ್ಲ ಹೋದೆ ಜೆ ಪಿ ನಗರದಿಂದ, ನೋಡೋಣ ಇವತ್ತೊಂದು ದೊಡ್ಡ ಸಿನಿಮಾ ಸಿಗೋ ಆಗಿದೆ ಅಂತ ಮನೇಲೆಲ್ಲ ಹೇಳಿ ಸೀದಾ ಇಲ್ಲಿಗೆ ಬಂದೆ. ಬಂದರೆ ಪ್ರೇಮ್ ಅವರಿಲ್ಲ, ಅವ್ರು ಕೋ ಡೈರೆಕ್ಟ್ರು ಗುಬ್ಬಿ ಸಿನಿಮಾ ಮಾಡಿದ್ರಲ್ಲ ಡೈರೆಕ್ಟ್ರು, ಅವರಿದ್ರು ವಿಜಿ ಅಂತ. ಸರಿ ಅವರು ಸರ್ ಕತೆ ಹೇಳ್ತೀರಾ ಅಂತಂದೆ. ಅವ್ರಿಗೆ ಭಯ, ಪ್ರೇಮ್ ಅವ್ರ ಕತೆ ಏನಾದ್ರು ಬೇರೆಯವ್ರಿಗೆ ಯಾರಿಗೂ ಹೇಳೋಂಗಿಲ್ಲ, ಅವ್ರ ಪರ್ಮಿಷನ್ ಇಲ್ಲದೆ. ಹೋದರು ಫೋನ್ ತಗೊಂಡು ಈ ಥರ ಸಾಯಿ ಕೃಷ್ಣ ಅಂತನವ್ರು ಬಂದಿದ್ದಾರೆ ಸರ್, ನನ್ನ ಕತೆ ಹೇಳಲ್ಲ. ಹೇಳ್ರಿ ಪರವಾಗಿಲ್ಲ ಅಂತ ಅಂದವ್ರು ಅವರು. ಸರಿ ಅದಾದ್ಮೇಲೆ ಕತೆ ಎಲ್ಲ ಕೇಳಿದೆ. ಅವ್ರದ್ದೊಂದು ಸ್ಟೈಲ್ ಇತ್ತು ಸರ್, ಯಾರ್ದು ಪ್ರೇಮ್ ಸಾರ್ದು. ಈಗ ಸೀನು ನರೇಟ್ ಮಾಡ್ತಾ ಈ ಜಾಗದಲ್ಲಿ ಇದೇ ಥರ ಸಾಂಗ್ಗಳು ಆಲ್ರೆಡಿ ರೆಡಿ ಆಗಿಬಿಟ್ಟಿದೆ. ನಾಗೇಂದ್ರ ಪ್ರಸಾದ್ ಅವರು ಎಲ್ಲ ಬರೆದ್ಬಿಟ್ಟವ್ರೆ, ಅದು ಈ ಸಾಂಗ್ ಇಲ್ಲಿ ಬರುತ್ತೆ, ಈ ಸೀನ್ ಆದಮೇಲೆ ಈ ಸಾಂಗ್ ಬರುತ್ತೆ ಅಂತ ಆ ನರೇಷನ್ ಎಲ್ಲ ಹೇಳಿದ್ರು. ಸಖತ್ ಚಾಲೆಂಜಿಂಗ್ ಆಗಿದೆ ಸರ್, ನಾನು ಬರಿತೀನಿ ಅಂತಂದೆ. ಪ್ರೇಮ್ ಅವ್ರು ಒಪ್ಕೊಂಡ್ರು, ಓಕೆ ಬರೀರಿ ಹಂಗಾರೆ ಒಂದು ವರ್ಷನ್ ಬರೀರಿ ಅಂತಂದರು. 1 ವರ್ಷನ್ ಬರೆದೆ, ರೀಡಿಂಗು ಕೊಟ್ಟೆ. ಸೂಪರ್ ಆಗಿದೆ, ಆದರೆ ಒಂದು ಕಂಡೀಷನ್ನು, ನೀವು ಶೂಟಿಂಗ್ ಸ್ಪಾಟಿಗೆ ಬರಲೇಬೇಕು ಅಂತ ಅಂದ್ಬಿಟ್ಟು ಅಂದರು. ಯಾಕೆ ಸರ್, ರೈಟ್ರನ್ನ ಏನಾದ್ರು ಶೂಟಿಂಗ್ ಸ್ಪಾಟಿಗೆ ಕರೆಸ್ತೀರಾ? ಇಲ್ಲ. ಸರಿ, ಈಗ ಹೆಂಗಿದ್ರು ಅದು ಡ್ರಾಪ್ ಆಯ್ತಲ್ಲ ಬಸ್ಸು, ನಮ್ಗೊಂದು ಸಿನಿಮಾ ಮಾಡಿಕೊಟ್ಬಿಡಿ, ಬೇಕಂದ್ರೆ ಶಿವಣ್ಣ ಹತ್ರ ಹೋಗಿ ಮಾತಾಡ್ಕೊಂಬಂದ್ಬಿಡ್ತೀವಿ ಹಂಗಂತ ತಕ್ಷಣ ಸರಿ ಶಿವಣ್ಣನಿಗೆ ಮಾಡೋಣ, ಶಿವಣ್ಣ ಅವ್ರನ್ನ ನಾನು ಫಸ್ಟ್ ಮೀಟ್ ಮಾಡ್ತೀನಿ ಅಂತ ಅವ್ರು ಹೋದರು. ಹೋಗ್ಬಿಟ್ಟು ಮಾತಾಡ್ಕೊಂಡು ಬಂದರು, ಈ ಥರ ಒಂದು ಎಳೆ ಹೇಳ್ಬಿಟ್ಟು ಬಂದರು ಅವರು. ಆಮೇಲೆ ಜೋಗಿ ಅಂತ ಟೈಟ್ಲ್ ಇಟ್ಬಿಡೋಣ, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಮಾದೇಶನ್ ಭಟ್ಟದ ಕಡೆಯಿಂದ ಈ ಥರ ಪ್ರಾಂತ್ಯನ ಇಟ್ಕೊಂಡು ಮಾಡೋಣ ಅಂತ ಎಲ್ಲ ಟೀಮ್ ವರ್ಕು ಸರ್, ಟೋಟಲ್. ಓಕೆ, ಒಬ್ಬರದೇ ಅಂತಲ್ಲ, ನಂದು ಒಬ್ಬಂದೇ ಅಂತಲ್ಲ, ಎಲ್ಲ ಇಡೀ ಟೀಮ್ ಲಾಸ್ಟ್ ಅಸ್ಟೆಂಟದ್ದು ಕೂಡ ಡಿಸ್ಕಷನಲ್ಲಿ ಕೂರಿಸಿ ಎಲ್ಲ ಮಾಡಿ, ಅದು ಎಷ್ಟು ಬೇಗ ಸ್ಕ್ರಿಪ್ಟ್ ಆಯಿತು ಅಂತಂದರೆ ಅದೆಲ್ಲ ಕೂಡ್ಕೊಂಬಂತು ಆ ಸಿನಿಮಾಗೆ ಪ್ರತಿಯೊಂದು ಎಲ್ಲ ಆಯಿತು. ಅಲ್ಲಿ ಏನು ಅಂತಂದರೆ ಪ್ರೇಮ್ ಸಾರ್ ನನ್ನ ತುಂಬ ಹೆಂಗೆ ಬೇಕೇ ಬೇಕು ಅಂತ ಅಂದ್ಬಿಟ್ಟು ನನಗೆ ತುಂಬ ಸಪೋರ್ಟಿಂಗ್ ಮಾಡಿದ್ದು ಹೆಂಗೆ ಅಂತಂದರೆ, ಅಲ್ಲಿ ಒಳಗಡೆ ವಿಷಯ ನಡೀತಂತೆ. ಏನು ಅಂತಂದರೆ, ಈಗ ಶಿವಣ್ಣ